ಮಹಿಳೆಯರಿಗೆ ಇರೋ ಈ ಅಭ್ಯಾಸಗಳು ಮನೆಯಲ್ಲಿ ಅಶಾಂತಿಗೆ ಕಾರಣ. ಕೂಡಲೇ ಬದಲಾಯಿಸಿಕೊಳ್ಳಿ. ಆಚಾರ್ಯ ಚಾಣಕ್ಯ ಹೇಳಿದಂತೆ ಅನಗತ್ಯ ಖರ್ಚು, ತಪ್ಪು ಹುಡುಕುವಿಕೆ, ಅಹಂಕಾರ ಮತ್ತು ಜಗಳದ ಅಭ್ಯಾಸಗಳಿಂದ ಮನೆಯ ಶಾಂತಿ ಮತ್ತು ಲಕ್ಷ್ಮೀದೇವಿ ದೂರವಾಗುತ್ತಾರೆ. ಹೆಣ್ಣು ಮಕ್ಕಳನ್ನು ಮನೆಯ ಮಹಾಲಕ್ಷ್ಮಿ ಅಂತ ಕರೆಯುತ್ತಾರೆ. ಮನೆಗೆ ಶ್ರೇಯಸ್ಸು, ಸಂಪತ್ತು, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಎಲ್ಲವೂ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಆದರೆ ಅವರಿಗೆ ಇರೋ ಕೆಲವು ಅಭ್ಯಾಸಗಳಿಂದ ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ. ಇದರಿಂದ ಮನೆಯ ಸಂಪತ್ತು, ಶ್ರೇಯಸ್ಸು ದೂರವಾಗುತ್ತವೆ ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ. ಆದ್ದರಿಂದ ಮಹಿಳೆಯರು ಯಾವ ಅಭ್ಯಾಸಗಳು ಮನೆಯ ಶಾಂತಿಯನ್ನು ನಾಶ ಮಾಡುತ್ತವೆ ಎಂದು ತಿಳಿದುಕೊಳ್ಳುವುದು ಬಹಳ ಪ್ರಮುಖವಾಗಿರುತ್ತದೆ. 1. ಮನೆಯ ಗೌರವ, ಮರ್ಯಾದೆ, ಶಾಂತಿ, ನೆಮ್ಮದಿ ಎಲ್ಲವೂ ಆ ಮನೆಯೊಡತಿಯ ಮೇಲೆಯೇ ಅವಲಂಬಿಸಿರುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವುದರಿಂದ ಹಿಡಿದು ಮಕ್ಕಳು ಮತ್ತು ಕುಟುಂಬವನ್ನು ನಿರ್ವಹಣೆ ಮಾಡುವ ಕಾರ್ಯದಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿರುತ್ತದೆ. ಆದರೆ ಆಕೆಯ ವರ್ತನೆ ಮನೆಯ ಶ್ರೇಯಸ್ಸಿಗೆ ಮುಖ್ಯವಾಗುತ್ತದೆ. ಆಕೆಯ ವರ್ತನೆಯಲ್ಲಿ ಕೆಲವು ಊಹೆ ಮಾಡಲು ಆಗದ ಬದಲಾವಣೆ ಕಂಡುಬಂದರೆ ಅದು ಆ ಮನೆಯನ್ನು ನಾಶ ಮಾಡುತ್ತದೆ. ಹೌದು, ಪುರುಷರು ಮಾಡುವ ಸಾಲಗಳು, ಅನೈತಿಕ ಸಂಬಂಧಗಳು, ದುಬಾರಿ ಖರ್ಚುಗಳು ಮನೆಯನ್ನು ನಾಶ ಮಾಡುತ್ತವೆ. ಅದೇ ರೀತಿ ಮಹಿಳೆಯರಲ್ಲಿ ಕಂಡುಬರುವ ಈ ಅಭ್ಯಾಸಗಳು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನಾಶ ಮಾಡುತ್ತವೆ. ಮಹಿಳೆಯರ ಈ ಅಭ್ಯಾಸಗಳು ಮನೆಯ ಅಶಾಂತಿಗೆ ಕಾರಣ. ಅನಗತ್ಯ ಖರ್ಚುಗಳು. ಸಾಕಷ್ಟು ಮಂದಿ ಮಹಿಳೆಯರು ಹಣ ಖರ್ಚು ಮಾಡಬೇಕು ಎಂದರೆ ಬಹಳ ಯೋಚನೆ ಮಾಡ್ತಾರೆ. ಆದರೆ ಕೆಲವರು ಮಾತ್ರ ಹಣ ಇದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡುತ್ತಾರೆ. ಆದರೆ ಹಣದ ಅಗತ್ಯ ಬಿದ್ದಾಗ ಹಣ ಇಲ್ಲದೆ ಸಂಕಷ್ಟ ಪಡ್ತಾರೆ. ಈ ರೀತಿ ಅನಗತ್ಯ ಖರ್ಚು ಮಾಡದೆ ನಿಯಂತ್ರಣ ಮಾಡಿಕೊಳ್ಳದಿದ್ದರೆ ಶ್ರೀಮಂತರು ಕೂಡ ಕೆಲವೇ ದಿನಗಳಲ್ಲಿ ಬಡತನ ಎದುರಿಸಬೇಕಾಗುತ್ತದೆ. ಇದೇ ರೀತಿ ಮನೆಯೊಡತಿ ಅನಗತ್ಯವಾಗಿ ಹಣ ಖರ್ಚು ಮಾಡುತ್ತಿದ್ದರೆ ಮನೆಯಲ್ಲಿ ಎಂದಿಗೂ ಲಕ್ಷ್ಮೀದೇವಿ ಉಳಿದಿರೋದಿಲ್ಲ. ಇದರಿಂದ ಕುಟುಂಬ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಬೇಕು ಅಂತಲೇ ತಪ್ಪುಗಳನ್ನು ಹುಡುಕೋದು, ಪ್ರತಿ ಬಾರಿಯೂ ಬೇರೆಯವರನ್ನು ಟೀಕೆ ಮಾಡೋದು, ಎದುರಿರುವ ವ್ಯಕ್ತಿಗಳಲ್ಲಿ ತಪ್ಪುಗಳನ್ನು ಹುಡುಕುವ ಅಭ್ಯಾಸವನ್ನು ಮನೆಯೊಡತಿ ಹೊಂದಿದ್ದರೆ ಆ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ ಎಂದು ಚಾಣಕ್ಯ ಹೇಳಿದ್ದಾರೆ. ಏಕೆಂದರೆ ಈ ರೀತಿ ಅಭ್ಯಾಸ ಹೊಂದಿದ್ದರೆ ಕುಟುಂಬದಲ್ಲಿ ಕಲಹಗಳು, ವಿವಾದಗಳು ಉಂಟಾಗುವ ಅವಕಾಶಗಳು ಹೆಚ್ಚು. ಇದರಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತದೆ. ಅಷ್ಟೇ ಅಲ್ಲದೆ ಯಾವಾಗ ಪತಿ ಸಂಪಾದನೆ ಕಡಿಮೆ ಇದೆ ಅಂತ ಹೆಂಡತಿ ಮಾತನಾಡಲು ಆರಂಭಿಸುತ್ತಾಳೋ ಆಗ ಮನೆಯಲ್ಲಿ ಜಗಳಗಳು ಶುರುವಾಗುತ್ತವೆ ಎಂದು ಚಾಣಕ್ಯ ತಿಳಿಸಿದ್ದಾರೆ. ಅಹಂಕಾರ. ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ಅಹಂಕಾರ ಅನ್ನೋದು ಯಾರಿಗೂ ಒಳ್ಳೆಯದಲ್ಲ ಎಂದು ಚಾಣಕ್ಯ ಎಚ್ಚರಿಕೆ ನೀಡಿದ್ದಾರೆ. ಮಹಿಳೆಯರಿಗೆ ತಮ್ಮ ಸೌಂದರ್ಯ ಹಾಗೂ ಹಣದ ಬಗ್ಗೆ ಎಂದಿಗೂ ಅಹಂಕಾರ ಹೊಂದಿರಬಾರದು ಎಂದು ಹೇಳಿದ್ದಾರೆ. ಈ ಅಹಂಕಾರ ಭಾವನೆ ಇಡೀ ಕುಟುಂಬದ ಮೇಲೆ ಪ್ರತಿಕೂಲ ಪ್ರಭಾವ ಉಂಟು ಮಾಡುತ್ತವೆ. ಈ ಭಾವನೆ ಗಂಡ ಹೆಂಡತಿ ನಡುವಿನ ಸಂಬಂಧಗಳನ್ನು ನಾಶ ಮಾಡುತ್ತವೆ. ಈ ಅಭ್ಯಾಸವನ್ನು ದೂರ ಮಾಡಲಿಲ್ಲ ಎಂದರೆ ಅವರ ವೈವಾಹಿಕ ಸಂಬಂಧಕ್ಕೆ ಇದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಎಂದು ಚಾಣಕ್ಯ ಎಚ್ಚರಿಕೆ ನೀಡಿದ್ದಾರೆ. ಜಗಳ ಮಾಡೋ ಅಭ್ಯಾಸ. ಪದೇ ಪದೇ ಜಗಳ ಮಾಡುವ ಮಹಿಳೆ ಎಂದಿಗೂ ಸಂತೋಷವಾಗಿ ಇರೋದಿಲ್ಲ. ಇದೇ ರೀತಿ ಇತರರನ್ನು ಸಂತೋಷವಾಗಿ ಇರೋದಕ್ಕೂ ಬಿಡೋದಿಲ್ಲ ಎಂದು ಚಾಣಕ್ಯ ಹೇಳಿದ್ದಾರೆ. ಇಂತಹ ಮಹಿಳೆಯರ ಕಾರಣದಿಂದ ಮನೆಯಲ್ಲಿ ಯಾವಾಗಲೂ ಅಶಾಂತಿ ತಾಂಡವ ಮಾಡುತ್ತದೆ. ಇಂತಹ ಮನೆಗಳಿಗೆ ಲಕ್ಷ್ಮೀದೇವಿ ಕೂಡ ಎಂದಿಗೂ ಪ್ರವೇಶ ಮಾಡೋದಿಲ್ಲವಂತೆ. ಮನೆಯಲ್ಲಿ ಸಂಪತ್ತು ಕೂಡ ಉಳಿಯೋದಿಲ್ಲ ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.